ಅಳಿಯಂದ್ರಿ ಕಾರ್ ನೋಡಿದ್ರು ಅಂದ್ರೆ ಖುಷಿಯಿಂದ ಹಾರಿ ಕುಣಿದಾಡ್ಬಿಡ್ತಾರೆ. ಹಳೆ ಕಾರ್ ಅಂತ ಗೊತ್ತಾದ್ರೆ ನಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚಿಸ್ತಿದ್ದೀನಿ. ಏನ್ರಿ ನೀವ್ ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡಲ್ವಾ? ಯಾಕಮ್ಮ ನೀನೇನು ಮಾತಾಡ್ತಿಲ್ಲ ಚಾರು? ಅಪ್ಪ ಹೇಳಿದ್ದು ನಿಜನೇ ಅಮ್ಮ. ನಾವು ಕೊಡ್ತಿರೋದು ಹಳೆ ಕಾರ್ ಅಂತ ಏನಾದ್ರೂ ಗೊತ್ತಾದ್ರೆ ಸೀನು ಮಾವ ಬರೀ ಹಾರದಷ್ಟೇ ಅಲ್ಲ, ಹಾರಿ ಹೊಡಿತಾನೆ. ಅಳಿಯಂದ್ರ ತೋರ್ಸೋ ಪ್ರೀತಿ ನಕಲಿ ಇರ್ಬೋದು, ಆದ್ರೆ ನಾವ್ ಕೊಡೋ ಕಾರ್ ನಕಲಿ ಆಗ್ಬಾರ್ದಾ? ನಾವ್ ಅಷ್ಟೊಂದ್ ಚಿನ್ನ ಕೊಟ್ಟಿದ್ರು ಕೂಡ ಆ ಆದಿನೇ ಪ್ರೀತಿಸ್ತಾ ಇದ್ದಾನೆ ಮಾವ. ಇವಾಗ ನಾವು ನಕಲಿ ವ್ಯಕ್ತಿಗಳು ಅಂತ ಗೊತ್ತಾದ್ರೆ ಮನೆಯೊಳಗಡೆನೆ ಬಿಡಲ್ಲ ಅಂತ್ಯ, ಅಷ್ಟೇ ಅಲ್ವಾ? ಅಬ್ಬಬ್ಬಬ್ಬಾ, ಮೊದ್ಲು ನೀವು ಕಾರ್ನ ಗಿಫ್ಟ್ ಕೊಡ್ರಿ. ಸೀನುಗಿಂತ ಮುಂಚೆ ಅವ್ರ ತಾಯಿನ ಬಲೆಗೆ ಹಾಕೋಬಹುದು. ನಾನು ಹೋಗಿ ವಾಟರ್ ಬಾಟಲ್ ತಗೊಂಡ್ ಬರ್ತೀನಿ. ನೀನೇನಿಲ್ಲಿ? ನಿನ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ ಮಾವ. ಸರ್ಪ್ರೈಸಾ? ಏನದು? ಇಲ್ಲಿ ಹೇಳಲ್ಲ, ನಿನ್ ಮನೆಗ್ ಬಾ, ನಿಂಗೆ ಅಲ್ಲೇ ಗೊತ್ತಾಗುತ್ತೆ. ಚಾರು, ನಾನು ಮನೆಗೆ ಹೋಗ್ತಾ ಇಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಾ ಇದೀಯ ಮಾವ? ನನ್ನ ಬೈಕ್ ಸ್ವಲ್ಪ ಹಾಳಾಗಿದೆ, ಮೆಕ್ಯಾನಿಕ್ ತೋರ್ಸೋಣ ಅಂತ ಹೋಗ್ತಿದ್ದೀನಿ. ಓ, ರಿಪೇರಿ ಮಾಡ್ಸಕ್ಕ? ಸ್ವಲ್ಪ ಹಳೆ ಗಾಡಿ ಅಲ್ವಾ ಚಾರು, ಅದಕ್ಕೆ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗ್ತಾ ಇದ್ದೆ. ಮಾವ, ಐ ಲವ್ ಯು. ಚಾರು, ಇಲ್ಲಿ ಜನಗಳು ನೋಡ್ತಾ ಇದ್ದಾರೆ, ಬೇಡ. ಸರಿ ನಡಿ ಮಾವ, ರಿಪೇರಿ ಆಮೇಲೆ ಮಾಡಿಸ್ಕೊಂಡ್ರೆ ಆಗುತ್ತೆ. ಈ ಚಾರುಗ್ ಸಮಯ ಸಂದರ್ಭ ಇರೋದೇ ಇಲ್ವಾ ರೀ? ಎಲ್ಲ ನಿಮ್ ಹೋಲಿಕೆನೆ. ಅಮ್ಮ ಚಾರು, ಟೈಮ್ ಆಗ್ತಿದೆ, ಮಾವನ್ ಮನೆ ಹತ್ರ ಮಾತಾಡ್ಸ್ಬೋದು, ಬಾಮ್ಮ ಬೇಗ. ಆಗ್ಲಿ. ಸರಿ ಮಾವ, ನಾನು ಅಪ್ಪ ಅಮ್ಮನ ಜೊತೆ ಮನೆಗೆ ಹೋಗ್ತಾ ಇದ್ದೀನಿ, ಬೇಗ ಬಂದ್ಬಿಡು ಆಯ್ತಾ? ನಿನ್ಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಓಕೆ, ಬರ್ತೀನಿ ಚಾರು, ಬೇಗ ಬಂದ್ಬಿಡು. ನಾವು ಮೊದ್ಲು ಹೋಗಿ ಕಾರಿಗೆ ಪೂಜೆ ಮಾಡಿಸಿ ಮುಹೂರ್ತ ಕೂಡ ಇಡ್ಸ್ಬೇಕು. ಸರಿ, ಹಾಗೆ ಮಾಡೋಣ. ಏನಾದ್ಯಾ ಹಾಗೆ ಓಡ್ ಹೋಗ್ಬಿಟ್ಟೆ? ಚಾರು ಬಂದಿದ್ಲಲ್ಲ, ನಿನ್ ಬೈಕ್ ಮೇಲೆ ನನ್ನ ನೋಡಿದ್ರೆ ಬೇಜಾರು ಮಾಡ್ಕೋತಿದ್ಲು. ಮೊದಲೇ ಪಬ್ಲಿಕ್ ಅಂತಾನು ನೋಡ್ದೆ ನಿನಗೆ ಮುತ್ತು ಕೊಡ್ತಿದ್ಲು. ನಿನ್ಗೆ ಯಾಕೋ ಜಲಸಿ ಆಗ್ತಿದೆ ಅಂತ ಅನ್ಸುತ್ತೆ. ನೋಡು ಸೀನು, ನಾವ್ ಹೀಗ್ ಮಾಡೋದು ತಪ್ಪು. ನೀನ್ ಬೈಕ್ ಮೇಲೆ ಚಾರುನ ಸುತ್ತಾಡ್ಸ್ಬೇಕು, ನನ್ನನ್ನಲ್ಲ. ಇನ್ಯಾವತ್ತೂ ನಾನು ನಿನ್ ಬೈಕ್ ಹತ್ತಲ್ಲ, ನಿನ್ನ ಭೇಟಿ ಮಾಡಲ್ಲ, ನನ್ನ ಬಿಟ್ಬಿಡು. ಏನಾಯ್ತು ಆದ್ಯಾ? ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ಯಾ? ಅಲ್ಲಿ ರಾಜಲಕ್ಷ್ಮಿ ಗೇಮ್ ಆಗೋಗಿರತ್ತೆ, ನನ್ನ ಅಲ್ಲಿ ಕರ್ಕೊಂಡು ಹೋಗು ಸೀನು. ಸರಿ ಮೇಡಮ್, ಕೂತ್ಕೊಳ್ಳಿ. ರಾಜಲಕ್ಷ್ಮಿ, ಆದ್ಯಾ ಎಲ್ಲಿಗೆ ಹೊರಟೋದೆ? ನಂಗೆ ಡಿಫೆನ್ಸ್ ಆಡಕ್ ಆಗ್ಲಿಲ್ಲ, ನನ್ ಗೇಮ್ ಎಲ್ಲ ಹಾಳಾಯ್ತು. ಅಷ್ಟಕ್ಕೂ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ನೀನು?
ಅದು ಅದು ನಾನು ಲೈಬ್ರರಿಗೆ ಹೋಗಿದ್ದೆ. ಲೈಬ್ರರಿಗ? ನಾನು ಅಲ್ಲಿ ಕೂಡ ನೋಡಿದೆ, ಆದ್ರೆ ನೀನು ಅಲ್ಲೂ ಕಾಣಿಸ್ಲಿಲ್ವಲ್ಲ. ಅಂದರೆ ನಾನು ನೀರು ಕುಡಿಯೋದಕ್ಕೆ ಹೋಗಿದ್ದಾಗ ನೀನಲ್ಲಿಗೆ ಬಂದಿರ್ತೀಯ, ಅದಕ್ಕೆ ನಿನಗೆ ಕಾಣಿಸಿರಲ್ಲ. ಸರಿ ಹೋಗ್ಲಿ ಬಿಡು, ಬಿಟ್ಬಿಡು. ನೆಕ್ಸ್ಟ್ ಟೈಮ್ ನೀನು ನನ್ನ ರಾಜಿ, ಇವತ್ತು ಕೋಚು ನನಗೆ ಡಿಫೆನ್ಸ್ ಆಡಕ್ಕೆ ಮೆತ್ಗೆ ಆದ್ರೆ ನಂಗೆ ಆಡಕ್ಕಾಗಿಲ್ಲ ಅಮ್ಮ. ಯಾಕಮ್ಮ? ನನಗೆ ಮೊದಲಿಂದನೂ ಡಿಫೆನ್ಸ್ ಆಡಕ್ಕೆ ಬರಲ್ಲ ಅಮ್ಮ. ಪ್ರಾಕ್ಟೀಸ್ ಮಾಡಿದೆ, ಆದ್ಯ ತೋರಿಸಿದ ವಿಡಿಯೋ ನೋಡಿಕೊಂಡು ಆಡೋದಕ್ಕೆ ಟ್ರೈ ಮಾಡಿದೆ, ಆದರೆ ಆಡೋಕ್ಕಾಗಲಿಲ್ಲ ಅಮ್ಮ. ಏನು ಪರವಾಗಿಲ್ಲಮ್ಮ. ನೋಡು, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹೆದರ್ಕೋಬೇಡ. ನೀನು ಹಾಕಿ ಕಲಿಯೋವಾಗಲೂ ಅಷ್ಟೇ ಎಷ್ಟು ಕಷ್ಟಪಡ್ತಿದ್ದೆ ಗೊತ್ತಾ? ಈಗ ಚೆನ್ನಾಗಿ ಕಲ್ತಿದ್ಯಲ್ವಾ? ಇದನ್ನು ಅಷ್ಟೇ ಕಣೋ, ಇನ್ನೂ ಚೆನ್ನಾಗಿ ಕಲಿತೀಯ. ನನಗ ನಂಬಿಕೆ ಇದೆಮ್ಮ. ಅದು ಹಾಗಲ್ಲ. ಅಲ್ಲ, ನಿಮ್ಮಪ್ಪನಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಏನಾಗುತ್ತೋ ಏನೋ ಅಂತ ನನಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ. ಏನೂ ಆಗಲ್ಲ ಬಿಡಮ್ಮ, ಅಪ್ಪ ಅರ್ಥ ಮಾಡ್ಕೋತಾರೆ. ಏನೇ ನಡೆದ್ರೂ ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ತಿರ್ತೀಯ ಅಲ್ವಾ? ಇದು ಕೂಡ ಅಷ್ಟೇ ಅಮ್ಮ. ಅವ್ರು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆಯಿಂದಾನೆ ನಿನ್ನ ಬಗ್ಗೆ ಯೋಚನೆ ಮಾಡಿ ನಾನು ಇಷ್ಟೆಲ್ಲ ಮಾಡ್ತಾ ಬರ್ತಾ ಇದ್ದೀನಿ. ಆದರೆ ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಏನು ರಾಧಾಂತ ಆಗುತ್ತೋ ಏನೋ ಅಂತ ತುಂಬಾನೇ ಭಯ ಆಗ್ತಿದೆ ಅಮ್ಮ. ಅಮ್ಮ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇ ನಡೆಯುತ್ತಮ್ಮ. ಅಮ್ಮ, ಹಾಕಿ ಡ್ರೆಸ್ ನನ್ನ ಹತ್ರನೇ ಇದೆ. ಅದು ಮನೇಲೇ ಇದ್ರೆ ತೊಂದರೆ ಖಂಡಿತ ತಪ್ಪಿದ್ದಲ್ಲ. ಆ ಡ್ರೆಸ್ನ ಛಾಯಾ ಅವ್ರ ಮನೇಲಿ ಇಟ್ಬಿಟ್ಟು ಬರ್ತೀನಿ. ಹಾಗೆ ಛಾಯಾ ಏನೇನೋ ತಗೋಬೇಕು ಅಂತ ಹೇಳ್ತಿದ್ಲು. ಇಬ್ರು ಹೋಗಿ ಬೇಗ ಬಂದ್ಬಿಡ್ತೀವಮ್ಮ. ಬೇಗ ಬಂದ್ಬಿಡು, ಹುಷಾರು. ಆಯ್ತಮ್ಮ. ಹೋಗು. ನೀನು ನೋಡ್ತಾ ಇದ್ರೆ ಒಂದು ಕಡೆ ನನಗೆ ಹೆಮ್ಮೆ ಆಗ್ತಾ ಇದ್ರೂ ಇನ್ನೊಂದು ಕಡೆ ನಿಮ್ಮಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯನೂ ಆಗ್ತಿದೆ. ನಿನ್ನ ಆಸೆ ಬಂದೆ. ನಮಸ್ಕಾರ ಅಕ್ಕ. ನಮಸ್ತೆ. ನಮಸ್ಕಾರ ಅದ್ಕೆ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಪುರೋಹಿತ್ರೆ. ಏನ್ ತಗೊಳ್ತೀರಾ? ಕಾಫಿ, ಟೀ ಏನಾದ್ರು? ಏನು ಬೇಡ ಅದಕ್ಕೆ. ನಮಸ್ತೆ ನಮಸ್ತೆ. ಕೂತ್ಕೊಳ್ಳಿ. ಏನ್ ಗೌರಿ ವಿಶೇಷ? ಪುರೋಹಿತ್ರನ ಕರ್ಕೊಂಡು ಬಂದಿದ್ದೀರಾ? ವಿಶೇಷ ಇದೆಯಮ್ಮ, ಎಲ್ಲಾರ್ಗೂ ಸೇರಿಸಿ ಒಂದೇ ಸರಿ ಹೇಳ್ತೀನಿ.
ಅಣ್ಣವರು ಮತ್ತೆ ಶಿವರಾಜ್ ಅವರು ಯಾರು ಕಾಣಿಸ್ತಿಲ್ವೇ? ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಎಲ್ರೂ ಇದ್ರೆ ಒಂದು ಶುಭ ವಾರ್ತೆ ಹೇಳೋಣ ಅಂತ ಅನ್ಕೊಂಡಿದ್ದೀನಮ್ಮ. ನಾವೆಲ್ಲ ಇಲ್ಲೇ ಇದೀವಲ್ಲ ಅಣ್ಣ, ಆ ಶುಭವಾರ್ತೆ ಏನು ಅಂತ ಹೇಳಿ. ಇಲ್ಲಿ ನೋಡಿ ಕಾಕಿ. ಆ ನಿಮ್ ಮಗಳು ನಮ್ಮನೆ ಸೊಸೆ ಆದ್ರೆ ಸಾಕು. ಅವ್ರು ಹೇಳ್ದಾಗೆ ಇದೆಲ್ಲ ಯಾಕೆ ಬಿಡಿ. ಇದೇನತ್ಗೆ ಸೀನುಗೆ ಕಾರ್ ಕೊಡೋದು ನಿಮ್ಗಿಷ್ಟ ಇಲ್ವಾ? ತಗೊಂಡ್ ಬಂದಿದಾರಲ್ಲ, ಬೇಡ ಅಂತ ಹೇಗ್ ಹೇಳೋದು? ಈಗ ಕಾರ್ ಪೂಜೆ ಮುಗ್ಸೋಣ ಅಣ್ಣ. ಕೀಸ್ ಓಕೆ, ಆದ್ರೆ ಕಾರಿಯಲ್ಲಿ ಹೊಸ ಕಾರ್ನ ಒಳಗ್ ತರಕ್ ಆಗಲ್ವಲ್ಲ ಬಿಟ್ಟು, ಅಲ್ವಾ ಹೊರಗಡೆ ಇದೆ. ನಡೀರಿ ಹೋಗೋಣ. ಬನ್ನಿ ಬನ್ನಿ ದೊಡ್ಡಮ್ಮ. ಪುರೋಹಿತ್ರೆ, ಬನ್ನಿ. ಬನ್ನಿ ದೊಡ್ಡಮ್ಮ. ಬನ್ನಿ ಬನ್ನಿ. ಕಾರ್ ತುಂಬಾ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿಲ್ದೆ ಏನ್ ತಂಗಿಯಮ್ಮ, ಮದ್ವೆ ಆದ್ಮೇಲೆ ಇಂಥ ಕಾರ್ಗಳನ್ನ ಸುರಿಮಳೆನೆ ಮಾಡ್ಬಿಡ್ತೀನಿ. ಓ, ಪುರೋಹಿತರು ಇಲ್ಲೇ ಇರೋದ್ರಿಂದ ಎಲ್ಲ ವಿಷಯನೂ ಇವತ್ತೇ ಮಾತಾಡೋಣ. ಏನಂತೀರಾ ಅಮ್ಮನವ್ರೆ? ಆದ್ರೆ ನಾವ್ಯಾರು ಇನ್ನು ಮದ್ವೆ ಬಗ್ಗೆ ಮಾತಾಡ್ಕೊಂಡಿಲ್ಲ. ಅವ್ರು ಬಂದ ಮೇಲೆ ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ಮೇಲೆ ಮದ್ವೆ ಬಗ್ಗೆ ಮಾತಾಡೋಣ. ಏನಿದೆ ಅಕ್ಕ, ಭಾವನವ್ರು ಬಂದ್ಬಿಡ್ತಾರಲ್ವಾ, ಬಂದ ತಕ್ಷಣ ಮಾತಾಡ್ಬೋದು. ಮದ್ವೆ ಬಗ್ಗೆ ಏನೋ ಸರಿ ಪದ್ಮ, ಆದ್ರೆ ಈ ಕಾರ್ ಯಾತಕ್ಕೆ? ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಅಲ್ವಾ? ನೀವು ಅವ್ರಿಗೆ ಹೇಳ್ದೇನೆ ಹೀಗೆ ಕಾರ್ ತಂದ್ರೆ ಅವ್ರು ಎಷ್ಟು ಕೋಪ ಮಾಡ್ಕೊಳ್ತಾರೆ ಗೊತ್ತಾ? ಅತ್ಗೆ, ನಾವೇನಾದ್ರೂ ಅವ್ರನ್ನ ಕೊಡಿ ಅಂತ ಕೇಳಿದ್ವಾ? ಅವ್ರು ಪ್ರೀತಿಯಿಂದ ಕೊಡ್ತಾ ಇದಾರೆ, ಬೇಡ ಅಂತ ಹೇಗೆ ಹೇಳೋದು? ಪುರೋಹಿತ್ರೆ, ಬೇಗ ಪೂಜೆ ಶುರು ಮಾಡಿ. ಹಾಗೆ ಆಗ್ಲಮ್ಮ. ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಿಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಶೃಣ್ವನ್ನೋ. ಆತ್ಯ, ಇಲ್ಲಿ ನೋಡು, ನಾವು ಸಿನಿಮಾವನ್ಗೋಸ್ಕರ ಹೊಸ ಕಾರ್ ತಂದಿದ್ದೀವಿ. ಹಾಗಾದ್ರೆ ಇನ್ಮೇಲೆ ಕಾರಲ್ಲಿ ನನ್ ಬುದ್ಧಿಗಿಷ್ಟು. ರಾಜಲಕ್ಷ್ಮಿ ಹೊರಗಡೆ ಹೋಗ್ತೀನಿ ಅಂದ್ರೆ ಆ ಮನೇಲಿ ಮಾತ್ರ ಹೇಗೆ ಒಪ್ಕೋತಾರೆ? ನಾನೇ ಹೋಗಿ ಕರ್ಕೊಂಡ್ ಬರ್ಬೇಕಿತ್ತು. ಏನ್ ಮಾಡೋದು? ಯಾರ್ ನೀವು?
ನನ್ ಸುತ್ತ ಯಾಕೆ ನಿಂತಿದ್ದೀರಾ? ನಿಮ್ ಕಾಲೇಜಲ್ಲಿ ಅಂಟಿಸಿರೋ ನೋಟಿಸ್ ನೋಡಿಲ್ವಾ? ಯಾವ ನೋಟಿಸ್? ಮಾಡರ್ನ್ ಡ್ರೆಸ್ ಹಾಕೋಬಾರ್ದು, ನಮ್ ಸಂಸ್ಕೃತಿಗೆ ವಿರುದ್ಧ ಅದು. ಇದು ಭಾರತ ದೇಶ, ಪದ್ಧತಿಯಾಗಿ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಅದನ್ನ ಕೇಳೋದಕ್ಕೆ ನೀವ್ ಯಾರು? ಈ ಡ್ರೆಸ್ನ ಹಾಕೊಳ್ಳೋ ಸ್ವಾತಂತ್ರ್ಯ ನನಗಿದೆ. ಏನ್ ಎದುರು ಮಾತಾಡ್ತಿದ್ಯಾ? ನಿನ್ನಂತೊಳಗೆ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ. ಹಿಡ್ಕೊಳ್ರ ಅವಳನ್ನ. ಏಯ್ ನಿಂತ್ಕೋ. ನನ್ ಕಾಪಾಡ. ಏನಾಯ್ತು? ಯಾರು ನೀವೆಲ್ಲ? ನಾಚಿಕೆ ಆಗಲ್ವಾ ನಿಮ್ಗೆ? ಮಧ್ಯ ರೋಡಲ್ಲಿ ಒಬ್ಳು ಹುಡುಗಿನ ಅಟ್ಯಾಕ್ ಮಾಡ್ತಿದ್ದೀರಲ್ಲ, ನಿಮಗೆ ಅಕ್ಕ ತಂಗಿರಿಲ್ವಾ? ನಮ್ಗೆ ಅಕ್ಕ ತಂಗಿ ಇದ್ದಾರೆ, ಆದ್ರೆ ಅವರು ನಿನ್ ಫ್ರೆಂಡ್ ತರ ಮರ್ಯಾದೆ ಬಿಟ್ಟು ಈ ತರ ಬಟ್ಟೆ ಹಾಕೊಂಡು ತಿರ್ಗಲ್ಲ, ದೇಶನ ಹಾಳು ಮಾಡಲ್ಲ. ಇಂಥ ಬಟ್ಟೆಗಳನ್ನ ಹಾಕೊಂಡ್ರೆ ದೇಶ ಹಾಳಾಗತ್ತೆ ಅಂತ ಯಾರು ಹೇಳಿದ್ರು? ನಿಮ್ ತರ ನಡು ರೋಡಲ್ಲಿ ಹುಡುಗಿಯರ್ನ ಅಟ್ಯಾಕ್ ಮಾಡ್ಬೇಕು ಅನ್ಕೊಂಡಾಗ ಹಾಳಾಗತ್ತೆ. ಅಷ್ಟಕ್ಕೂ ಡ್ರೆಸ್ಸಲ್ಲಿ ಏನಿರುತ್ತೆ? ನಾವ್ ನೋಡೋ ರೀತಿನಲ್ಲಿರುತ್ತೆ, ನಾವ್ ನಡ್ಕೊಳ್ಳೋ ನಡವಳಿಕೆಯಲ್ಲಿರುತ್ತೆ. ನೀವು ತಪ್ಪು ಮಾಡ್ತಿರೋದ್ರಿಂದಾನೇ ಇದು ತಪ್ಪಾಗಿ ಕಾಣಿಸ್ತಾ ಇದೆ. ಏನ್ ತಪ್ಪಾಗಿ ಕಾಣಿಸೋದು? ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆಲ್ಲ ಬಟ್ಟೆ ಹಾಕೊಂಡು ನಮ್ಮಿಷ್ಟ ನಾವು ಹಾಕೋತೀವಿ ಅಂದ್ರೆ ನಿಮ್ಮನ್ನ ಆ ಬಟ್ಟೆಲ್ ನೋಡೋ ಹುಡುಗರು ಕೂಡ ನಿಮ್ಮನ್ನ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ನಮ್ಮಿಷ್ಟ ಅಂತಾರೆ. ಆಗ ನೀವು ಮನುಷ್ಯರಾಗಲ್ಲ, ರಾಕ್ಷಸರಾಗ್ತೀರಾ. ನೀವೇನ್ ದೇವತೆಗಳಾಗ್ಬಿಡ್ತೀರಾ? ಒಂದು ಹೆಣ್ಣು ಮಗು ನೋಡಿದ್ರೆ ಅವಳು ಹಾಕೊಂಡಿರೋ ಬಟ್ಟೆಯಲ್ಲಿ ಸಾಕ್ಷಾತ್ ದೇವತೆನೆ ನೋಡ್ದಂಗ್ ಆಗ್ಬೇಕು. ಅದನ್ನೆಲ್ಲ ಬಿಟ್ಟು ಈ ತರ ಅರ್ಧಂಬರ್ಧ ಬಟ್ಟೆಗಳನ್ನ ಹಾಕೊಂಡು ತಿರುಗಬಾರ್ದು. ಬರ್ತಾ ಬರ್ತಾ ಒಂದು ಹೆಣ್ಣು ಮಗು ಕೂಡ ದೇವತೆ ತರ ಕಾಣಿಸ್ತಿಲ್ಲ, ಎಲ್ರೂ ರಾಕ್ಷಸರಾಗ್ತಿದ್ದಾರೆ. ರಾಕ್ಷಸರಾಗೋದು ನಮ್ ಕೈಯಲ್ಲೇ ಇರುತ್ತೆ. ನಮ್ ಮನಸ್ಸು ನಮ್ ಕಂಟ್ರೋಲಲ್ಲಿ ಇದ್ರೆ ಯಾವ್ದನ್ ಬೇಕಾದ್ರೂ ಜಯಿಸ್ಬೋದು. ಆಗಲ್ಲ ಅನ್ಕೊಂಡು ರಾಕ್ಷಸರ ತರ ಬದಲಾದ್ರೆ ಕಡೆದಾಗಿ ಯಾವ್ದೋ ಒಂದ್ ದೇವ್ರ ಕೈಯಲ್ಲಿ ಅಂತ್ಯ ಕಾಣ್ತೀರಾ. ಈ ಹುಡುಗಿಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಮತ್ತೆ ಇಂಥ ಬಟ್ಟೆ ಎಲ್ಲ ಹಾಕೋಬಾರ್ದು ಅಂತ ಅರ್ಥ ಮಾಡಿಸ್ತಾ ಇದ್ದೀವಿ. ಅವಾಗಿಂದ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ, ನೀವು ಯಾರ ಮಗಳು? ರಾಜಾರಾಮ್ ಅವ್ರ ಮಗಳು. ನಿಮ್ಮಲ್ಲಿ ನಿಮ್ ತಂದೆ ಗುಣ ಇದೆ. ಅವರು ತುಂಬಾ ಆದರ್ಶ ಇರೋ ವ್ಯಕ್ತಿ. ನಿಜ ಹೇಳ್ಬೇಕು ಅಂದ್ರೆ ನಾವು ಭಾರತೀಯ ಸಂಸ್ಕೃತಿನ ಪಾಲಿಸಿ ಅಂತ ನಾವು ಪ್ರಚಾರ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಅವರು ಕಾರಣನೇ. ನಮ್ಮ ಅಪ್ಪನ ಆದರ್ಶ ವ್ಯಕ್ತಿ ತರ ನೋಡೋರು ಈ ತರ ಹೆಣ್ಮಕ್ಳ ಮೇಲೆ ನಡು ರೋಡ್ ಮೇಲೆ ಕೈ ಮಾಡೋದಕ್ ನೋಡ್ಬಾರ್ದು. ಕ್ಷಮ್ಸಮ್ಮ, ಹೀಗ್ಯಾಕ್ ಮಾಡಿದ್ವಿ ಅಂತ ಗೊತ್ತಲ್ವಾ? ಇನ್ಯಾವತ್ತು ಹೀಗೆಲ್ಲ ಬಟ್ಟೆ ಹಾಕ್ಬೇಡಿ ಅಂತ ನೀವೇ ನಿಮ್ ಫ್ರೆಂಡ್ಗೆ ಹೇಳಿ. ಇದನ್ನೆಲ್ಲ ಎಂಕರೇಜ್ ಮಾಡಿದ್ರೆ ನೀವೇ ನಿಮ್ ತಂದೆ ಆದರ್ಶಗಳನ್ನ ಸಾಯಿಸ್ದಂಗಾಗತ್ತೆ. ಸರಿ, ಅರ್ಥ ಆಯ್ತು. ನಡೀರೋ. ಹೆದರ್ಕೋಬೇಡ, ನಾನು ಇದೀನಿ ಅಲ್ವಾ, ನಡಿ ಹೋಗೋಣ. ಯಜಮಾನ್ರೆ, ಹೊಸ ಕಾರ್ ತರಿಸಿದಾಳೆ. ಏನು? ಈ ಕಾರು ನನಗೋಸ್ಕರನಾ? ಹಾ, ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ. ನಿಮ್ಮ ಮದ್ವೆಗೆ ಇವತ್ತೇ ಮುಹೂರ್ತ ಕೂಡ ನೋಡ್ತಿದ್ದಾರೆ. ಅದಕ್ಕೆ ಪುರೋಹಿತರನ್ನು ಕೂಡ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಮಾವ, ನಿನ್ಗೋಸ್ಕರ ಕಾರ್ ತಂದಿದ್ದೀವಿ ನೋಡು. ಇವಾಗ ಕಾರ್ ಯಾಕೆ? ನನಗೇನು ಬೇಡ. ಯಾಕೆ ಬೇಡವೋ? ನಿನ್ಗೋಸ್ಕರ ಅವ್ರ ಆಸೆಯಿಂದ ಕಾರ್ ತಗೊಂಡ್ ಬಂದ್ರೆ ಬೇಡ ಅಂತಿದ್ಯಲ್ಲೋ. ಇದರಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನಿದೆಯಮ್ಮ?
ಚಾರುಗೂ ನನಗೂ ಇನ್ನೂ ಮದ್ವೆನೇ ಆಗಿಲ್ಲ. ಚಾರು ಇನ್ನೂ ನನ್ನ ಹೆಂಡ್ತಿನೇ ಆಗಿಲ್ಲ. ಅಷ್ಟರಲ್ಲಿ ನೀವು ಕಾರ್ ಗಿಫ್ಟ್ ಕೊಡೋದು ಇದ್ಯಾಕೋ ಸರಿಯಲ್ಲ. ನನಗಿದೆಲ್ಲ ಇಷ್ಟ ಇಲ್ಲಮ್ಮ. ಯಾಕಿಷ್ಟ ಇಲ್ವೋ? ನೀನೊಂದೊಳ್ಳೆ ಕೆಲ್ಸಕ್ಕೆ ಹೋಗಿ ಇಂಥ ಕಾರಲ್ಲಿ ಓಡಾಡಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ನೀನು ಅದೃಷ್ಟದಿಂದ ನೀನು ಕೆಲ್ಸಕ್ಕೆ ಹೋಗ್ದೇನೆ ಮುದ್ದಾಗಿರೋ ಹೆಂಡ್ತಿ, ಕುಬೇರನ ಹಾಗೆ ಮಾವ, ಒಡವೆ ಕಾರು ಎಲ್ಲ ಬರ್ತಿದ್ರೆ ಬೇಡ ಅಂತಿದ್ಯಲ್ಲೋ. ಇದ್ಯಾವುದರಿಂದನೂ ನನಗೆ ನೆಮ್ಮದಿ ಸಿಗಲ್ಲ ಅಜ್ಜಿ. ನನ್ನ ಜೊತೆ ಆದ್ಯ ಇದ್ರೆ ಸಾಕು.